ಸ್ಟಾರ್ಟ್ ಆದಾಗಿಂದ ನಮ್ಮ ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ಏನು ಅಂತಂದಾಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ವೋಟ್ ಬ್ಯಾಂಕನ್ನು ತನ್ನ ಕಡೆಗೆ ಸೆಳೆಯೋದಕ್ಕೋಸ್ಕರ ಈಗ ಆರಾಮಾಗಿ ಇರ್ತಕ್ಕಂಥ ನಮ್ಮ ರೈತರ ಜಮೀನುಗಳು ಕೂಡ ಒಂದು ವಕ್ಫ್ ಆಸ್ತಿ ಅಂತ ಹೇಳಿ ಇವತ್ತು ನೋಟಿಸ್ ಕೊಡುವಂತಹ ಒಂದು ಕಾರ್ಯ ಕರ್ನಾಟಕದ ಸರ್ಕಾರದ ವತಿಯಿಂದ ಆಗ್ತಾ ಇದೆ. ಉದಾಹರಣೆಯಾಗಿ ನಾವು ಇದರನ್ನು ಬಿಜಾಪುರನ್ನು ನೋಡಿದಾಗ ಸುಮಾರು ಊರೇ ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ರೈತರಿಗೆ ನೋಟಿಸ್ ಬಂದು ಕೋರ್ಟಿಗೆ ಅಲೆಯುವಂತಹ ಒಂದು ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ. ಇಲ್ಲಿವರೆಗೂ ನಾವು ಲವ್ ಜಿಹಾದ್ ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ವಿ, ಆದರೆ ಇವತ್ತು ಲ್ಯಾಂಡ್ ಜಿಹಾದ್ ಅಂತಕ್ಕಂಥ ಒಂದು ವಾತಾವರಣ ನಮ್ಮ ಕರ್ನಾಟಕದಲ್ಲಿ ಇವತ್ತು ಪ್ರಾರಂಭ ಆಗಿದೆ. ನಾನು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಾನು ಕೂಡ 3 ಬಾರಿ ಶಾಸಕಿಯಾಗಿ ಒಬ್ಬ ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿಯಾಗಿ ಕರ್ನಾಟಕ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾನು ಸೇವೆ ಸಲ್ಲಿಸಿರುವಂತಹ ನನ್ನ ಒಂದು ಆಸ್ತಿ ಮೇಲೂ ಕೂಡ ಇದು ವಕ್ಫ್ ಆಸ್ತಿ ಅಂತ ಹೇಳಿ ನನಗೆ ನೋಟಿಸ್ ಬರ್ತದೆ. ಇದು 4ನೇ ಜನರೇಷನ್ ನಾವು ಅಲ್ಲಿ ಉಳುಮೆಯನ್ನು ಮಾಡ್ತಾ ಇದ್ದೀವಿ. ನಮ್ಮಂಥವ್ರಿಗೆ ಈ ಥರ ಆಗ್ತಿದ್ರೆ ನನ್ನ ಕರ್ನಾಟಕದ ಸಾಮಾನ್ಯ ರೈತರಿಗೆ, ನನ್ನ ಕರ್ನಾಟಕದ ಶಾಲೆಗಳ ಮೇಲೂ ಕೂಡ ವಕ್ಫ್ ಅಂತ ಇದ್ದಾರೆ, ದೇವಾಲಯಗಳ ಆಸ್ತಿ ಕೂಡ ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದ್ದಾರೆ, ಮಠ ಮಂದಿರಗಳ ಆಸ್ತಿ ಕೂಡ ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಾವಿರಾರು ಜನರಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸುಮಾರು 5 ತಂಡಗಳನ್ನು ಮಾಡಿ ಡಿಸೆಂಬರ್ 1ನೇ ವಾರ ಪ್ರತಿಯೊಂದು ಜಿಲ್ಲೆಗೆ ವಿಸಿಟ್ ಮಾಡಿ ಅಲ್ಲಿಯ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅಧಿವೇಶನದಲ್ಲಿ ಈ ವಿಷಯವನ್ನು ನಾವೆಲ್ಲರೂ ಕೂಡ ಎತ್ತುತ್ತಾ ಇದ್ದೀವಿ. ಅದರ ಜೊತೆಗೆ 9ನೇ ತಾರೀಕು ನಮ್ಮ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲೂ ಕೂಡ ಈ ಒಂದು ಉಗ್ರವಾದಂಥ ಹೋರಾಟವನ್ನು ನಾವು ಅಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಇದು ಪ್ರಾರಂಭಿಕವಾಗಿ ಪ್ರತಿಯೊಂದು ಜಿಲ್ಲೆಗೆ ನಾವು ಇವತ್ತು 1 ದಿನದ ಧರಣಿಯನ್ನು ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಏನು ಇವತ್ತು ಅನ್ಯಾಯ ಆಗಿದೆ ಮತ್ತು ವಿಶೇಷವಾಗಿ ನಾವು ಏನೇ ಒಂದು ಸಿವಿಲ್ ಮ್ಯಾಟ್ರ್ ಇದ್ದರೆ ಸಿವಿಲ್ ಕೋರ್ಟಿಗೆ ಹೋಗ್ತೀವಿ, ಆದರೆ ವಕ್ಫ್ ಅಂತ ವಿಷಯ ಬಂದಾಗ ನಾವು ಸಿವಿಲ್ ಕೋರ್ಟಿಗೆ ಹೋಗುವಂಥ ಅಧಿಕಾರ ಇಲ್ಲ, ನಾವು ಆ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕಾಗ್ತದೆ. ಹಾಗಾದರೆ 2 ನ್ಯಾಯದ ಯಾಕೆ ನಮಗೆ ಈ ರೀತಿ ಬೇಕು? ಯಾವುದೇ ಇದ್ರೂ ಕೂಡ ನಾವು ಒಂದೇ ನ್ಯಾಯವನ್ನು ಒಂದು ಸಿವಿಲ್ ಕೋರ್ಟಲ್ಲೇ ನಾವು ನ್ಯಾಯವನ್ನು ಬಗೆಹರಿಸುವಂಥದ್ದಾಗಬೇಕು. ಇದು ಕರ್ನಾಟಕದ ಸರ್ಕಾರ ರೈತರ ಮೇಲೆ ಮಾಡ್ತಕ್ಕಂಥ ಅನ್ಯಾಯ, ವೋಟ್ಗಳಿಗೆ ಬಲೆ ಹಾಕ್ತಕ್ಕಂಥ ಇಂಥ ಸಂದರ್ಭ. ಜಮೀರ್ ಅಹಮದ್ ಅವರು ಈ ಕಾರ್ಯವನ್ನು ಒಂದು ವಕ್ಫ್ ಅದಾಲತ್ ಅನ್ನೋದನ್ನು ಸುಮ್ಮನೆ ಮಾಡಿ ಎಲ್ರಿಗೂ ತೊಂದರೆ ಕೊಡ್ತಾ ಇರೋದು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಚಿಕ್ಕೋಡಿ ಜಿಲ್ಲೆಯಲ್ಲೂ ಕೂಡ ನಾವು ಸಾಯಂಕಾಲದವರೆಗೂ ಕೂಡ ಧರಣಿಯನ್ನು ಮಾಡ್ತೀವಿ ಮತ್ತು ಇದನ್ನು ವಾಪಸ್ ತಗೊಳ್ಳೇ ಇಲ್ಲ ಅಂತಂದರೆ ಉಗ್ರವಾದಂಥ ಹೋರಾಟವನ್ನು ಕೂಡ ನಾವು ಮಾಡೋರಿದ್ದೀವಿ. ಧನ್ಯವಾದ. ಸತೀಶ್ ಅಪ್ಪಾಜಿಗಳು ಅವರೇ, ಮಹಿಳಾ ಮೋರ್ಚಾದ ಜಿಲ್ಲಾ ಘಟಕದ ಅಧ್ಯಕ್ಷೆ ಆದಂಥ ಶಾಂಭವಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಯಾವತ್ತೂ ನನ್ನ ಎಲ್ಲ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ ಹಾಗೂ ಪತ್ರಕರ್ತ ಸಹೋದರರೇ, ನಮ್ಮ ಭಾರತ ದೇಶ ಅನೇಕತೆಯಲ್ಲಿ ಏಕತೆಯನ್ನು ಬಿಂಬಿಸುವಂಥ ದೇಶ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ನಮ್ಮ ಭಾರತದಲ್ಲಿ ಎಲ್ಲರೂ ಕೂಡ ಕೂಡಿ ಇರುವಂತಹ ಸಂಸ್ಕಾರ ನಮ್ಮ ದೇಶದ ಪೂರ್ವಜರು ನಮಗೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ನಾವು ಅನ್ಯೋನ್ಯತೆಯಿಂದ ಬಾಳಿ ಬದುಕಿ ತೋರಿಸಿದಂಥ ಜಗತ್ತಿನಲ್ಲಿ ಏಕಮೇವ ದೇಶ ಇದ್ರೆ ಅದು ನಮ್ಮ ಪುಣ್ಯಭೂಮಿ ಭಾರತ ಭೂಮಿ ಅಂತ ನಾವೆಲ್ಲರೂ ಹೇಳ್ಕೊತಾ ಇದ್ದೀವಿ. ಆದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಮ್ಮ ವಕ್ಫ್ನ ಮಿನಿಸ್ಟರ್ ಆದಂಥ ಜಮೀರ್ ಅಹಮದ್ ಖಾನ್ ಇವತ್ತು ಪ್ರತಿಯೊಂದು ಜಿಲ್ಲೆಗೂ ಕೂಡ ವಕ್ಫ್ ಅದಾಲತ್ ಅಂತ ಹೇಳಿ ಮಾಡ್ತಾರೆ. ಆ ವಕ್ಫ್ ಅದಾಲತ್ ಮುಖಾಂತರ ಅಲ್ಲಿ ಅಧಿಕಾರಿಗಳಿಗೆ ಪ್ರೆಷರನ್ನು ಹಾಕಿ ಅವರು ಯಾವುದು ಜಮೀನನ್ನ ತೋರಿಸ್ತಾರೋ ಅದು ವಕ್ಫ್ ಆಸ್ತಿ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬ ರೈತರಿಗೆ ನೋಟಿಸ್ ಬರ್ತಾ ಇದೆ. ಇಲ್ಲಿಯ ನಮ್ಮ ಬೆಳಗಾವಿ ಜಿಲ್ಲೆಯ ಪಕ್ಕದ ಜಿಲ್ಲೆ ಬಿಜಾಪುರ ಜಿಲ್ಲೆ, ಆ ಬಿಜಾಪುರ ಜಿಲ್ಲೆಯನ್ನ ನೋಡಿದಾಗ ಇಡೀ ಊರೇ ವಕ್ಫ್ ಆಸ್ತಿ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ದಾರೆ, ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, 14-15 ಸಾವಿರ ರೈತರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಇದು ವಕ್ಫ್ ಆಸ್ತಿ ಇದೆ, ಇದನ್ನು ಬಿಡಬೇಕು ಅಂತ ಹೇಳಿ. ಇವತ್ತು ನಾನು ನಿಮ್ಮೆಲ್ಲರ ಎದುರಿಗೆ ಸಾಕ್ಷಿ ಪೂರ್ತಿಯಾಗಿ ನಿಪ್ಪಾಣಿಯ 3 ಬಾರಿ ನಾನು ಶಾಸಕಿ ಇದ್ದೇನೆ, 2 ಬಾರಿ ಮಂತ್ರಿಯಾಗಿ ಕರ್ನಾಟಕ ಸರ್ಕಾರದಲ್ಲಿ ಸೇವೆಯನ್ನ ಮಾಡಿದ್ದೇನೆ, ಮುಜರಾಯಿ ಮತ್ತು ವಕ್ಫ್ ಖಾತೆಯನ್ನು ಕೂಡ ನಾನು ನಿಭಾಯಿಸಿದ್ದೇನೆ. ಆದ್ರೆ ಇವತ್ತು ನನ್ನ ಜಮೀನಿಗೂ ಕೂಡ ನಿಮ್ಮ ಜಮೀನು ವಕ್ಫ್ ಆಸ್ತಿ ಅಂತ ಹೇಳಿ ನನಗೂ ಕೂಡ ಆ ಒಂದು ರೀತಿಯಲ್ಲಿ ಮಾಧ್ಯಮದಲ್ಲಿ ಬಿಂಬಿಸ್ತಾರೆ. ಇವತ್ತು ನನ್ನ ಆಸ್ತಿಯನ್ನು ಉದಾಹರಣೆಯಾಗಿ ತಗೊಂಡ್ರೆ ಸುಮಾರು 4ನೇ ಜನರೇಷನ್ ನನ್ನ ಆಸ್ತಿಯಲ್ಲಿ ನಾವು ಅದನ್ನು ಉಳುಮೆ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಆಸ್ತಿ ಕೂಡ ವಕ್ಫ್ ಆಸ್ತಿ ಅಂತ ಹೇಳಿ ಇವತ್ತು ನಮಗೆ ನೋಟಿಸ್ ಕೊಡ್ತಾರೆ. ಒಬ್ಬ ಕರ್ನಾಟಕದ ಸಚಿವೆಯಾದಂಥ ನನಗೆ ಈ ಪರಿಸ್ಥಿತಿ ಆದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತರು, ಸಾಮಾನ್ಯ ರೈತರು, ಬಡ ರೈತರ ಪರಿಸ್ಥಿತಿ ಏನಿರ್ಬೋದು
ಅನ್ನೋದನ್ನ ನಾವೆಲ್ಲರೂ ಕೂಡ ಊಹಿಸುವಂಥದ್ದು. 40,000 ಎಕರೆ ಆಸ್ತಿ ಅವ್ರದ್ದಾಗೈತದ. ಇನ್ನೊಂದು 10 ವರ್ಷ ಹಿಂಗೆ ಬಿಟ್ರಿ ಅಂದ್ರೆ ಕೆರೆ ಗುಡ್ಡ ಆಮೇಲೆ ಗ್ರೌಂಡ ಏನದಾವಲ್ಲ ನಿಮ್ಮೆಲ್ಲ ಹಳ್ಯಾಗ ಎಲ್ಲ ಅವ್ರನ್ನ ಆಸ್ತಿ ಆಗ್ತಾವ ಅಂತ ಹೇಳಕತ್ತಾರೆ. ಹೀಗಾಗಿ ಇನ್ನು ಮುಂದೆ ತುಂಬಿಕೊಂಡು ಯಾರು ರೈತರು ಈಗಾಗಲೇ ನಮ್ಮ ನಗರದವರು ಗದಗದವರು ಅಷ್ಟೇ ಅಲ್ಲ ಶಾಸಕರದ ಅಷ್ಟಿಗಳ ಜೊಲ್ಲೆಯವರ ಆಸ್ತಿ ಕೂಡ ವಕ್ಫ್ ಬೋರ್ಡ್ ಹೆಸರೈತಿ. ಇನ್ನು ಅವ್ರದ್ದು ಆಗೈತೆ ಅಂದ್ರೆ ಉಳಿದವ್ರ ಗತಿ ಅಂತ ಸಿಂಧಿಗಳು ವಿರಕ್ತ ಮಾಡಿದ ಆಸ್ತಿ ವಕ್ಫ್ ಬೋರ್ಡ್ ಆಗೈತಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್